ಫ್ರೈಡೇ ಬುಕ್ ರೀಡಿಂಗ್ ಟೈಮ್. ಇವತ್ತು ನಾನು ನಿಮಗೆ ಹಿಂದಿ ಸಾಹಿತ್ಯಕಾರರ ವಿಷಯದಲ್ಲಿ ಒಂದು ಸ್ವಲ್ಪ ಪರಿಚಯ ಮಾಡ್ತೀನಿ. ನನ್ನ ಹತ್ರ ಅವರ ಬುಕ್ಸ್ ಇದೆ ಅಲ್ವಾ, ಶೇರ್ ಮಾಡ್ಕೊಳ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿರುವ ಆರ್ ಕೆ ನಾರಾಯಣ್. ನಮಗೆಲ್ಲ ಗೊತ್ತು, ಆರ್ ಕೆ ನಾರಾಯಣರು ಹೆಚ್ಚಾಗಿ ಸೌತ್ ಇಂಡಿಯನ್ ವಿಲೇಜಸ್, ಇಲ್ಲಿಯ ಹಳ್ಳಿಯ ಜೀವನದ ಬಗ್ಗೆ, ತುಂಬ ಸಿಂಪಲ್ ಲೈಫ್ ಅಲ್ವಾ, ಅದು ಆಗಿನ ಸಮಯದ್ದು, ಹಳೆಯ ಕಾಲದ್ದು. ಸೊ ತುಂಬ ಸಿಂಪಲ್ಲಾದ ಒಂದು ಮನುಷ್ಯನ ಕಥೆಯನ್ನು ತುಂಬ ಸಿಂಪಲ್ ಭಾಷೆಯಲ್ಲಿ, ಆದರೆ ವಿತ್ ಫುಲ್ ಡೀಟೇಲಿಂಗ್ ಹೇಳುವ ಒಂದು ವೈಖರಿಯಾಗಿತ್ತು ಅವ್ರದ್ದು. ಈ ಬುಕ್ ಹೆಸರು ದ ಗೈಡ್ ಅಂತ. ಹೇಗೆ ಒಬ್ಬ ಗೈಡ್ ಅನ್ನುವವನು ಎಷ್ಟು ಸಿಂಪಲ್ ಲೈಫ್ ಮಾಡ್ತಾ ಇರ್ತಾರೆ. ನಮಗೆಲ್ಲ ಗೊತ್ತು, ಎಷ್ಟೋ ಜಾಗಗಳಿಗೆ ನಾವು ಹೋಗ್ತೀವಿ, ಅಲ್ಲಿ ಗೈಡ್ಗಳನ್ನು ನೋಡ್ತೀವಿ. ಅವ್ರು ಬರುವ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಲ್ವಾ, ಅವರ ಒಂದು ಅನುಭವ ಆ ಬುಕ್ಕಲ್ಲಿದೆ. ಅಂತಹ ಒಬ್ಬ ಗೈಡಿನ ಕಥೆಯಾಗಿದೆ ಇದು. ಆರ್ ಕೆ ನಾರಾಯಣ್ ಅವರ ದ ವರ್ಲ್ಡ್ ಆಫ್ ನಾಗರಾಜ್ ಅಂತ. ಇದು ಸಹ ಅದೇ ರೀತಿಯ ಒಂದು ಸಿಂಪಲ್ ಮನುಷ್ಯನ ಜೀವನ, ಅವನ ಬಗ್ಗೆ ಒಂದು ಕಥೆ ಇದೆ. ಹೇಗೆ ಅವರ ಜೀವನದಲ್ಲಿ ಆ ಸಮಯದಲ್ಲಿ ಲ್ಯಾಂಡ್ ಲಾರ್ಡ್ಸ್ ಇರ್ತಾಯಿದ್ರು, ಅವರಿಂದ ತೊಂದರೆಗಳಾಗ್ತಾಯಿತ್ತು, ಕಾಂಪ್ಲೆಕ್ಸಸ್ ಇರ್ತಾಯಿತ್ತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅದೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ದ ಲೈಫ್ ಆಫ್ ನಾಗರಾಜ್. ನಾಗರಾಜ್ ಅನ್ನುವ ಒಂದು ಹುಡುಗನ ಜೀವನದ ಒಂದು ಸಣ್ಣ ಕತೆ. ನೋಡಿ, ಕತೆಗಳು ಬರೀ ದೊಡ್ಡ ದೊಡ್ಡವ್ರದ್ದೇ ಬರಿಬೇಕಾ, ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಅವ್ರದ್ದೇ ಬರಿಬೇಕಾ, ಫೈಟರ್ಸದ್ದೇ ಬರಿಬೇಕಾ, ಸಕ್ಸಸ್ಫುಲ್ ಅವ್ರದ್ದೇ ಬರಿಬೇಕಾ? ಸಿಂಪಲ್ ಆದ ಪ್ರತಿಯೊಬ್ಬ ಮನುಷ್ಯನ ಕತೆ ಇರುತ್ತೆ, ಜೀವನ ಕಥೆ ಇದ್ದೇ ಇರುತ್ತೆ. ಅದನ್ನು ಆರ್ ಕೆ ನಾರಾಯಣ್ ಅವರು ಒಂಥರ ಆ ಲೆವೆಲ್ ರೈಟರ್. ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಮಾಲ್ಗುಡಿ ಡೇಸ್. ಯಾರಿಗೆ ಗೊತ್ತಿಲ್ಲ ನೋಡಿ, ಮಾಲ್ಗುಡಿ ಡೇಸ್ ಅಂದರೆ ಎಲ್ಲರಿಗೂ ಗೊತ್ತು. ಸೊ ಮಾಲ್ಗುಡಿ ಡೇಸ್ ಫೇವ್ರೆಟ್ ಟಿ ವಿ ಸೀರಿಯಲ್ ಆಗಿ ಎಷ್ಟೋ ಜನಗಳಿಗೆ ಸಿಹಿ ನೆನಪುಗಳಿರುತ್ತೆ. ಈ ಬುಕ್ ನೋಡಿದ ತಕ್ಷಣ ಮಾಲ್ಗುಡಿ ಡೇಸ್ ಎಲ್ಲ ಭಾಷೆಯಲ್ಲೂ ಬಂತು. ಆವಾಗ ಹಿಂದಿನಲ್ಲೂ ಇತ್ತು, ಕನ್ನಡದಲ್ಲೂ ಬಂತು. ಅದರಲ್ಲಿಯೂ ಹಾಗೆಯೇ ಒಂದು ಚಿಕ್ಕ ಹುಡುಗನ ಸುಮ್ಮನೆ ಅವನ ಡೇ ಟು ಡೇ ಲೈಫ್ ಸ್ಟೈಲ್ ಹೇಗಿತ್ತು, ಸ್ಕೂಲ್ಗೆ ಹೇಗೆ ಹೋದ, ಮನೆಗೆ ಬಂದಮೇಲೆ ತಂದೆ ಹೇಗೆ ಬೈದರು, ಹೋಮ್ವರ್ಕ್ ಮಾಡಿದ್ನ, ಮಿಸ್ ಮಾಡಿದ್ನ, ತುಂಬ ಬ್ಯೂಟಿಫುಲ್. ಸೊ ಇದು ಇಂಗ್ಲೀಷ್ನಲ್ಲಿ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆಯೇ ಬೇರೆ ಆಥರ್, ಬೇರೆ ಲೇಖಕರು ಬಂದು ಮುನ್ಷಿ ಪ್ರೇಮ್ಚಂದ್. ಹಿಂದಿ ಸಾಹಿತ್ಯದಲ್ಲಿ ನಂಬರ್ 1 ಹೆಸರು ಮುನ್ಷಿ ಪ್ರೇಮ್ಚಂದ್. ಮುನ್ಷಿ ಪ್ರೇಮ್ಚಂದ್ ಅವರ ಪುಟ್ಟ ಪುಟ್ಟ ಕಥೆಗಳ ಸಂಗ್ರಹ ಈ ಪುಸ್ತಕದಲ್ಲಿದೆ. ಸೊ ಇದರ ಹೆಸರು ಸೆಲೆಕ್ಟೆಡ್ ಶಾರ್ಟ್ ಸ್ಟೋರೀಸ್ ಬೈ ಮುನ್ಷಿ ಪ್ರೇಮ್ಚಂದ್. ನನ್ನ ಮಗಳು ಹಿಂದಿ ಓದ್ತಾ ಇದ್ದಿಲ್ಲ, ಅವಳು ಇಂಗ್ಲೀಷೇ ಓದ್ತಾ ಇದ್ದಿದ್ದಕ್ಕೆ ಅವಳು ಹಿಂದಿ ಸಾಹಿತ್ಯದ ಪರಿಚಯ ಆಗಲಿ ಅಂತ ಈ ಬುಕ್ಕನ್ನು ಅವಳಿಗೆ ಇಂಟ್ರಡ್ಯೂಸ್ ಮಾಡಿದೆ. ಇದರಲ್ಲಿರೋ ಎಷ್ಟೋ ಕಥೆಗಳು ನಾನು ಹಿಂದಿ ಮೀಡಿಯಮ್ ಆಗಿರೋದ್ರಿಂದ ನಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ಕ್ಲೂಡೆಡ್ ಆಗಿತ್ತು. ಸೊ ನನಗೊಂಥರ ಖುಷಿಯಾಗುತ್ತೆ, ಚೈಲ್ಡ್ಹುಡ್ ಲೆಸನ್ಸ್ ಇದರಲ್ಲಿ ಇನ್ಕ್ಲೂಡೆಡ್ ಇದೆ ಅಂತ. ಸೊ ಶಾರ್ಟ್ ಸ್ಟೋರೀಸ್ ಬೈ ಮುನ್ಷಿ ಪ್ರೇಮ್ಚಂದ್. ಅವರದ್ದೇ ಇನ್ನೊಂದು ಬುಕ್ಕು ಪ್ರತಿಜ್ಞಾ. ಮುನ್ಷಿ ಪ್ರೇಮ್ಚಂದ್ ಬಂದು ಯಾವ ಥರ ಕತೆ ಬರೀತಾ ಇದ್ರು ಅಂದರೆ, ಇದು 1880 ಆ ಸಮಯದಲ್ಲಿ ಇದ್ದವರು ಅವರು ಆಗಿದ್ದರಿಂದ ಆವಾಗ ಸಾಮಾಜಿಕ ಚಳುವಳಿಗಳು ನಡೀತಾ ಇತ್ತು. ಯಾಕಂದರೆ ಯೂತ್ ರೆಬಲ್ ಮಾಡ್ತಾಯಿದ್ರು ಸಮಾಜದಲ್ಲಿ ನಡೆಯೋ ವಿಷಯಕ್ಕೆ. ಸೊ ಆಗಿನ ಒಂದು ಧರ್ಮ ಸಂಕಟಗಳು ಮತ್ತು ಸೊಸೈಟಿನಲ್ಲಿರುವ ಹೆಣ್ಮಕ್ಕಳಿಗಾಗಲಿ ಯೂತಿಗಾಗಲಿ ಬರುವ ತೊಂದರೆಗಳ ಬಗ್ಗೆ ತುಂಬಾ ಸಿಂಪಲ್ ಬಟ್ ಹಾರ್ಟ್ ಟಚಿಂಗ್. ನಾವು ಕಲ್ಪನೆಯೂ ಮಾಡೋಕ್ಕಾಗಲ್ಲ ಆ ಸಮಯದಲ್ಲಿ ಅವರು ಎಂತೆಂಥ ಒಂದು ನೋವನ್ನು ಅನುಭವಿಸಿದರು ಅಂತ. ಸೊ ಅದನ್ನು ಅವರು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡಿ ಬರೆದಿದ್ದ ಕಥೆಗಳು ಇದು. ಸೊ ಅದೇ ರೀತಿಯ ಒಂದು ಹೆಣ್ಣು ಹುಡುಗಿಯ ಕಥೆ ಇದು. ಹೆಣ್ಮಗಳು ಯಾವ ರೀತಿಯ ಸೊಸೈಟಿಯಿಂದ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಅಂತ. ಸೊ ವೆರಿ ನೈಸ್ ಬುಕ್ಸ್ ಫ್ರೆಂಡ್ಸ್. ಹಳೆಯ ಲೇಖಕರ ಹಳೆಯ ಪುಸ್ತಕ ಸಂಗ್ರಹ ಮಾಡಿ, ಭಾಷೆ ಗೊತ್ತಿಲ್ಲ ಅಂದರೆ ಅದರಲ್ಲಿ ಟ್ರಾನ್ಸ್ಲೇಷನ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ಸ್ ತೊಗೊಂಡು ಓದಿ ಅಂತ ತಿಳಿಸ್ಲಿಕ್ಕೆ ನಾನಿವತ್ತು ಹಿಂದಿ ಸಾಹಿತ್ಯಕಾರರ ಕೆಲವು ಪುಸ್ತಕಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ನೆನೆಸ್ತಾ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ ವಾಚ್ ಮಾಡ್ತಾ ಇರೋದಕ್ಕೆ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಕೀಪ್ ವಾಚಿಂಗ್. ಹಾಗೆಯೇ ನಿಮ್ಮ ಫೇವ್ರೆಟ್ ಬುಕ್ ಯಾವುದು, ನಿಮ್ಮ ಫಸ್ಟ್ ಬುಕ್ ಯಾವುದು, ಇವಾಗ ಓದ್ತಾ ಇರುವ ಬುಕ್ ಯಾವುದು ಅನ್ನೋದನ್ನು ಖಂಡಿತವಾಗಲೂ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕಿ, ಅದನ್ನು ಮತ್ತೆ ನೋಡಿ ಇನ್ನೊಬ್ಬರು ಪ್ರೇರಿತರಾಗಿ ಯಾವ ಬುಕ್ಕಪ್ಪ ಇವ್ರು ಬರಿತಾ ಇರೋದು, ಇವ್ರು ಮೆನ್ಷನ್ ಮಾಡ್ತಾ ಇರೋದು ಅಂತ ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ.
ಸೊ ಕೀಪ್ ಪರ್ಚೇಸಿಂಗ್ ಬುಕ್ಸ್ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಫ್ರೈಡೇ.